ಪದಾಧಿಕಾರಿಗಳು ಕೂಡಿದ ಕಾರಣ ಏನಂತಂದರೆ, ಇವತ್ತು 25 ಮಾರ್ಚ್ 2026ರಂದು ನಮ್ಮ ರಾಜ್ಯ ಸಂಘಟನೆಯಾದಂಥ ಭೀಮ್ ಆರ್ಮಿ ಏಕ್ತಾ ಮಿಷನದ ಉದ್ಘಾಟನೆಯ ಕಾರ್ಯಕ್ರಮ ಹಾಗೂ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಅದೇ ತರಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾರನ್ನು ಅರ್ಪಿಸಿ ನಮ್ಮ ರಾಜ್ಯಾಧ್ಯಕ್ಷರು ಸಂತೋಷಣ್ಣ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಎಲ್ಲರೂ ಬಾಬಾ ಸಾಹೇಬರಿಗೆ ಹಾರನ್ನು ಅರ್ಪಣೆ ಮಾಡುವಂತಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿ ನಾವು ಎಲ್ಲ ಪದಾಧಿಕಾರಿಗಳು ಕೂಡಿದ ಕಾರಣ ಏನಂತಂದರೆ, ಈಗ ಮಾಲಾರ್ಪಣೆ ಮಾಡುವಂತ ಸಂದರ್ಭ. ಈಗ ಪರ್ಫೆಕ್ಟ್ ವಿನಂತಿಸಿಕೊಳ್ಳುತ್ತೇವೆ. ಓಕೆ, ಓಕೆ, ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ನಾನು ಭೀಮ್ ಆರ್ಮಿ ಏಕ್ತಾ ಮಿಷನ್ ರಾಜ್ಯಾಧ್ಯಕ್ಷರಾದ ಸಂತೋಷ್ ಕ್ಯಾಂಪ್. ಪ್ರಿಯ ಸೋದರರು ಮತ್ತು ಸೋದರಿಯರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯ ಅತಿಥಿಗಳು, ನಮ್ಮ ಸಂಘಟನೆಯ ಹೋರಾಟಗಾರರೇ, ಇಂದು ನಮ್ಮೆಲ್ಲರಿಗೂ ಅತ್ಯಂತ ಗೌರವದ ಮತ್ತು ಇತಿಹಾಸಾತ್ಮಕ ದಿನ. ಭೀಮ್ ಆರ್ಮಿ ಏಕ್ತಾ ಮಿಷನ್ ರಾಷ್ಟ್ರೀಯ ಸಂಘಟನೆ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಇರುವುದಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷವಾಗಿದೆ. ಈ ಸಂಘಟನೆ ಕೇವಲ ಒಂದು ಸಂಘಟನೆ ಅಲ್ಲ, ಇದು ಸಮಾಜದ ನ್ಯಾಯ, ಸಮಾನತೆ ಮತ್ತು ಸ್ವಾಭಿಮಾನಕ್ಕಾಗಿ ನಡೆಯುವ ಒಂದು ಚಳುವಳಿ. ನಾವು ಡಾ ಬಿ ಆರ್ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ನಮ್ಮ ಮಾರ್ಗದರ್ಶಕವಾಗಿ ತೆಗೆದುಕೊಂಡಿದ್ದೇವೆ. ಅವರು ಹೇಳಿದಂತೆ ಶಿಕ್ಷಣ ಪಡೆದುಕೊಳ್ಳಿ, ಸಂಘಟಿತರಾಗಿರಿ, ಹೋರಾಟ ಮಾಡಿ. ಈ 3 ಮಂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶಗಳು: ಹಿಂದುಳಿದ ಮತ್ತು ಶೋಷಿತ ವರ್ಗಗಳ ಹಕ್ಕುಗಳ ರಕ್ಷಣೆ, ಯುವಕರಿಗೆ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು, ಸಮಾಜದಲ್ಲಿ ಸಮಾನತೆ ಮತ್ತು ಬಾಂಧವ್ಯವನ್ನು ಬಲಪಡಿಸುವುದು. ಇದು ಪದಗ್ರಹಣ ಮಾಡುತ್ತಿರುವ ಎಲ್ಲ ಹೊಸ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನೀವು ತೆಗೆದುಕೊಳ್ಳುತ್ತಿರುವ ಪ್ರಮಾಣವು ಕೇವಲ ಒಂದು ಪದವಿಯಲ್ಲ, ಅದು ಒಂದು ಜವಾಬ್ದಾರಿ. ನಾವು ರಾಜಕೀಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನಮ್ಮ ಶಕ್ತಿ ಪ್ರದರ್ಶಿಸಬೇಕು. ನಮ್ಮ ಧ್ವನಿ ಬಲವಾಗಿರಬೇಕು, ನಮ್ಮ ಹೋರಾಟ ನ್ಯಾಯಯುತವಾಗಿರಬೇಕು. ಈ ಸಂಘಟನೆಯ ಮೂಲಕ ನಾವು ರಾಜ್ಯದಲ್ಲಿಯೂ ದೇಶದಲ್ಲಿ ಒಂದು ಹೊಸ ಪರಿವರ್ತನೆ ತರಬೇಕು ಎಂಬುದು ನಮ್ಮ ಕನಸು. ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಅತಿಥಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು. ಭೀಮ್ ಆರ್ಮಿ ಏಕ್ತಾ ಮಿಷನ್ ಸಂಘಟನೆಯ ಉದ್ಘಾಟನಾ ಹಾಗೂ ಪದಗ್ರಹಣದ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಸಹೋದರರು ಹಾಗೂ ರಾಜ್ಯಾಧ್ಯಕ್ಷ, ಗೌರವಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಹಾಗೂ ಜನರಲ್, ನಾವು ಇಲ್ಲಿ ಕೂಡಿ ಭೀಮ್ ಆರ್ಮಿ ಏಕ್ತಾ ಮಿಷನನ್ನು ಪದಗ್ರಹಣ ಹಾಗೂ ಸಮಾರಂಭವನ್ನು ಆಚರಣೆ ಮಾಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಸಹೋದರರು ಹಾಗೂ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರುಗಳಿಗೆ ನಮನ ಸಲ್ಲಿಸುತ್ತೇನೆ. ಸಂಘಟನೆಯ ಉದ್ದೇಶಗಳು ಏನೆಂದರೆ, ಬರುವ ದಿನಗಳಲ್ಲಿ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲುತ್ತವೆ, ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುತ್ತವೆ, ಸಮಾಜದಲ್ಲಿ ಏಕತೆಯನ್ನು ಬಲಪಡಿಸಲು. ಇದು ಕೇವಲ ಸಂಘಟನೆಯ ಒಂದು ಚಳವಳಿ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಗುರಿಗಳನ್ನು ಸಾಧಿಸಬಹುದು. ಪ್ರತಿಯೊಬ್ಬ ಸದಸ್ಯರು ಹೊಣೆಗಾರಿಕೆಯನ್ನು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು. ಕೊನೆಯ ಕಾರ್ಯಕ್ರಮ ಯಶಸ್ವಿ ನಡೆಸಲು ಶ್ರಮಿಸಿದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸುತ್ತಾ, ಸಂಘಟನೆಯ ಶಿಕ್ಷಕ ಹೋರಾಟ ಮಾಡಿ ಅಂಬೇಡ್ಕರ್ ಅವರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸೋಣ. ಜೈ ಭೀಮ್, ಜೈ ಸಂವಿಧಾನ. ಕರ್ನಾಟಕ ರಾಜ್ಯದ
ಭೀಮ್ ಆರ್ಮಿ ಏಕತಾ ಮಿಷನದ ಉದ್ಘಾಟನೆಯ ಕಾರ್ಯಕ್ರಮ ಹಾಗೂ ಪದಗ್ರಹಣ ಕಾರ್ಯಕ್ರಮ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಕೂಡಿಕೊಂಡು ನಮ್ಮ ಐಬಿಯಲ್ಲಿ ಈ ಬೆಳಗಾವಿಯಲ್ಲಿ ಉದ್ಘಾಟನೆಯ ಕಾರ್ಯಕ್ರಮ ಎಲ್ಲ ನೆರವೇರಿಸಿತು. ಎಲ್ಲರಿಗೂ ಜೈವವಂದನೆಗಳು. ಅದೇ ತರಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಭೀಮ್ ಆರ್ಮಿ ಏಕತಾ ಮಿಷನದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಕುಮಾರ್ ಆಜಾದ್ ಅವರಿಗೂ ಸಹಿತ ಜೈವವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನನ್ನ 2 ಮಾತು ಮಾತಾಡ್ತೇನೆ. ಏನೋ ಅದರಲ್ಲಿ ತಪ್ಪಿದಲ್ಲಿ ಕ್ಷಮಾಪಣೆ ಕೇಳುತ್ತೇನೆ. ಬುದ್ಧ, ಬಸವ, ಅಂಬೇಡ್ಕರ್, ಛತ್ರಪತಿ ಶಾಹು ಮಹಾರಾಜ್, ಶಿವಾಜಿ ಮಹಾರಾಜ್, ಸಾವಿತ್ರಿಬಾಯಿ ಫುಲೆ ಇವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಭೀಮ್ ಆರ್ಮಿ ಏಕತಾ ಮಿಷನದ ಏನಪ್ಪ ನಮ್ಮ ಬಾಬಾ ಸಾಹೇಬರು ಏನು ನಮಗೆ ಶಿಕ್ಷಣ ಸಂಘಟನೆ ಹೋರಾಟ, ಈ ಶಿಕ್ಷಣ ಕಲೀರಿ, ಹೋರಾಟ ಮಾಡಿರಿ ಹಾಗೂ ಸಂಘಟಿತರಾಗಿರಿ ಅಂತ ಹೇಳ್ತಾರೆ. ಅದೇ ಥರ ನಾವೆಲ್ಲರೂ ಶಿಕ್ಷಣ ಕಲಿತು ಹೋರಾಟ ಮಾಡಿ ಸಂಘಟಿತರಾಗೋಣ. ಅದೇ ತರಹ ಈ ನಮ್ಮ ಶೈಕ್ಷಣಿಕ ಇರ್ಬೋದು, ನಮ್ಮ ಬೆಳವಣಿಗೆ, ಹುಡುಗರ ಶಿಕ್ಷಣ ಇರ್ಬೋದು, ಬೆಳವಣಿಗೆ ಇರ್ಬೋದು, ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಬಡ ದೀನ ದಲಿತರ ಏನೋ ಒಂದು ಅನ್ಯಾಯ ಇದ್ದಲ್ಲಿ ಹಾಗೂ ನಮ್ಮ ಭೀಮ್ ಆರ್ಮಿ ಏಕತಾ ಮಿಷನ್ ಯಾವುದೇ ನಮ್ಮ ದಲಿತರಿಗೆ ಅನ್ಯಾಯವಾದಲ್ಲಿ ನಾವು ಈ ಭೀಮ್ ಆರ್ಮಿ ಏಕತಾ ಮಿಷನ್ ಬೆನ್ನ ಎಲುಬಾಗಿ 24 hours ನಿಲ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ 2 ಮಾತು ಮಾತಾಡಿಕೊಳ್ಳಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಜೈ ಭೀಮ್, ಜೈ ಭೀಮ್. ಭೀಮ್ ಆರ್ಮಿ ಏಕತಾ ಮಿಷನ್ ಆದಂತಹ ಕರ್ನಾಟಕ ರಾಜ್ಯದಲ್ಲಿ ನಾವು ಸಂಘಟನೆ ಉದ್ಘಾಟನೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ನಮ್ಮ ಭೀಮ್ ಆರ್ಮಿ ಏಕತಾ ಮಿಷನ್ ಸಂಘಟನೆ 1-2 ಉದ್ದೇಶಗಳನ್ನು ನಾವು ಹೇಳಬೇಕೆಂದು ಬಯಸ್ತಾ ಇದ್ದೇನೆ. ಪ್ರಮುಖವಾಗಿ ಸಾಮಾಜಿಕ ಮತ್ತು ಸಮಾನತೆ, ನ್ಯಾಯ ಸಮಾಜದಲ್ಲಿ ನಿವಾರಣೆ ಮಾಡುವುದು, ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳು ದೊರಕುವಂತೆ ಹೋರಾಟ ಮಾಡುವುದು, ದಲಿತರು ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಉತ್ತೇಜನ ನೀಡುವುದು, ಶೋಷಿತರ ಹಕ್ಕುಗಳನ್ನು ರಕ್ಷಿಸುವುದು, ಶಿಕ್ಷಣದ ಪ್ರಚಾರ, ಶಿಕ್ಷಣವೇ ಶಕ್ತಿ ಎಂಬ ಧೈರ್ಯದೊಂದಿಗೆ ಶಿಕ್ಷಣದ ಮಹತ್ವವನ್ನು ಹರಡುವುದು, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು, ಸಂವಿಧಾನದ ರಕ್ಷಣೆ, ಭಾರತದ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು, ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಉಳಿಸುವುದು, ಯುವಜನರ ಜಾಗೃತಿ, ಯುವಕರಲ್ಲಿ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ಸಮಾಜ ಸೇವೆಗೆ ಪ್ರೇರೇಪಿಸುವುದು, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದು, ದಲಿತರ ಬಲಹೀನ ವರ್ಗಗಳ ಮೇಲೆ ನಡೆಯುವ ಹಿಂಸಾಚಾರ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು, ಏಕತೆ ಮತ್ತು ಸಂಘಟಿತ ಶಕ್ತಿ, ಒಗ್ಗಟ್ಟೇ ಶಕ್ತಿ ಎಂಬ ಸಂದೇಶವನ್ನು ಹರಡುವುದು, ಸಮಾಜದ ಎಲ್ಲ ವರ್ಗಗಳನ್ನು ಒಂದಾಗಿ ಸೇರಿಸುವುದೇ ನಮ್ಮ ಉದ್ದೇಶವಾಗಿರುತ್ತದೆ ಎಂದು ಭೀಮ್ ಆರ್ಮಿ ಏಕತಾ ಮಿಷನ್ ಕರ್ನಾಟಕದ ರಾಜ್ಯದ ಉದ್ಘಾಟನೆ ಮೊಟ್ಟ ಮೊದಲು ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಹುಲ್ ಕುಮಾರ್ ಆಜಾದ್ ಅವರಿಗೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಭೀಮ್ ವಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ಇವತ್ತಿನ ದಿವಸ ಭೀಮ್ ಆರ್ಮಿ ಏಕತಾ ಮಿಷನ್ ಕರ್ನಾಟಕ ರಾಜ್ಯದ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆಂಪವರ ಹಸ್ತಾಕ್ಷರದಿಂದ ಹಾಗೂ ಪದಾಧಿಕಾರಿಗಳಿಂದ ಹಾಗೂ ನಮ್ಮಿಂದ ಕೂಡ ಈ ಆದೇಶ ಪತ್ರಗಳನ್ನು ಅವರಿಗೆ ವಿತರಿಸಲಾಗಿರುತ್ತದೆ. ತದನಂತರ ಈ ಸಂಘಟನೆ ಉದ್ದೇಶ ಏನು ಅಂತಂದ್ರೆ, ನಮ್ಮ ಸಂಘಟನೆಯಿಂದ ಬಲಾಢ್ಯವಾಗಿ ಹೋರಾಟ ಮಾಡುತ್ತಾ ಎಲ್ಲಿ ಕಡುಬಡವರಿಗಾಗಿ, ಶೋಷಿತ ವರ್ಗದವರಿಗಾಗಿ ಅವರಿಗೆ ನಾವು ಶ್ರಮ ಪಡಬೇಕು, ಎಲ್ಲ ಸಂಘಟನೆ ಮುಖಾಂತರ ನಾವು ಜವಾಬ್ದಾರಿಯಿಂದ ಮತ್ತು ನಿಷ್ಠರಾಗಿ ಅವರಿಗೆ ನಾವು ಸ್ಪಂದಿಸಿ ಅವರ ಅವರಿಗೆ ನಾವು ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ಯಾಕಂತಂದ್ರೆ ಎಲ್ಲ ಕೆಲಸಗಳು ಏನು ಬರ್ತವೆ, ಮುಖ್ಯವಾಗಿ ಕಂದಾಯ ಇಲಾಖೆ ಬರುತ್ತೆ, 2ನೇದಾಗಿ ನಮ್ಮ ಈಗ ಪೊಲೀಸ್ ಇಲಾಖೆ ಬರುತ್ತೆ, 3ನೇದಾಗಿ ಸಮಾಜ ಕಲ್ಯಾಣ ಬರುತ್ತೆ. ಎಲ್ಲ ಕೆಲಸದಲ್ಲಿ ನಮ್ಮ ಜನರ ವರ್ಗಗಳಿರ್ತವೆ, ಸಮುದಾಯದವರಿಗೆ ಎಲ್ಲ ಕಚೇರಿಗಳಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಪ್ರಕರಣಗಳು ಇತ್ಯರ್ಥವಾಗಿದ್ದು ಉಳಿದವರು, AC, ಕಮಿಷನರು, ಡೆಪ್ಟಿ ಕಮಿಷನರು, ತಹಶೀಲ್ದಾರರು, ಡಿವಿಷನಲ್ ಕಮಿಷನರು, ಇಂಥವನ್ನು ನಮ್ಮ ಸಂಘಟನೆಯು ಮುಖಾಂತರ ಅವನು ಪೆಂಡಿಂಗ್ ಇದ್ದ ಪ್ರಸಂಗದಲ್ಲಿ ನಮ್ಮ ಸಂಘಟನೆ ಒತ್ತಡ ಕೊಟ್ಟುಬಿಟ್ಟು ಅವಕ್ಕೆ ನಾವು ಬಗೆಹರಿಸ್ತೇವೆ. ನಾವು ಇನ್ನುಳಿದ ಕೆಲಸ
ಸರ್ಕಾರಿ ಗೋಮಾಳನ್ನು ಸಾಕಷ್ಟು ಬಡವರಿಗಾಗಿ ಇವತ್ತು ಮೀಸಲಾತಿ ಇಟ್ಟಿದ್ದಾರೆ. ಅಂಥವು ಕೂಡ ನಮ್ಮ ಕಡು ಬಡವರಿಗಾಗಿ SC STಗಾಗಿ ಯಾವುದು ಇದು ಅವರಿಗೆ ಮುಟ್ಟಿಲ್ಲ. ಅದನ್ನು ಕೂಡ ನಾವು ಹಕ್ಕುಪತ್ರಗಳನ್ನು ನಮ್ಮ ಸಂಘಟನೆ ವತಿಯಿಂದ ಹೋರಾಡಿ ರಾಜ್ಯ ಮಟ್ಟದಲ್ಲಿ ಹೋರಾಡಿ ಅವರಿಗೆ ನಾವು 99% 100% ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡಿಕೊಡ್ತೇವೆ ಅಂತ ನಾವು ಆಶ್ವಾಸನೆ ಕೊಡ್ತೇವೆ. ಆದ್ದರಿಂದ ನೀವು ಎಲ್ಲರೂ ಜಾಗೃತರಾಗಿ ನಿಷ್ಠಾವಂತರಾಗಿ ಎಲ್ಲ ನಮ್ಮ ಅಂಬೇಡ್ಕರ್ ಒಂದು ತತ್ವಗಳನ್ನು ಮೈಗೂಡಿಸಿಕೊಂಡು ಅದರಲ್ಲಿ ನಮ್ಮ ಭೀಮ್ ಆರ್ಮಿ ಏಕ್ತಾ ಮಿಷನ್ ಬಾಯ್ಲಾ ಇದೆ. ಆ ಬಾಯ್ಲಾ ಪ್ರಕಾರ ನಾವು ಎಲ್ಲರೂ ನಡೀತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇವೆ.